ಹೇ ಗೈಸ್ ಹಾಯ್ ಎಲ್ರಿಗೂ ವೆಲ್ಕಮ್ ಬ್ಯಾಕ್ ಇನ್ನೊಂದು ವಿಡಿಯೋಗೆ. ಈ ವಿಡಿಯೋ ಪರ್ಟಿಕ್ಯುಲರ್ಲಿ ಗಣ ಮೂವಿಯ ರಿವ್ಯೂ ಆಗಿರುತ್ತೆ. ಗಣ ಮೂವಿ ಚೆನ್ನಾಗಿದ್ಯಾ ಚೆನ್ನಾಗಿಲ್ವಾ, ಸ್ಟೋರಿ ಸ್ಕ್ರೀನ್ ಪ್ಲೇ ಹೇಗಿದೆ, ಯಾರ್ಯಾರು ಹೇಗೆ ಹೇಗೆ ವರ್ಕ್ ಮಾಡ್ತಾ ಇದಾರೆ, ಎ ಟು ಝೆಡ್ ರಿವ್ಯೂ ಈ ಒಂದು ವಿಡಿಯೋದಲ್ಲಿ ಸಿಗುತ್ತೆ ಅಂತ ಹೇಳ್ತಾ, ವಿಡಿಯೋ ಏನಾದ್ರೂ ಇನ್ಫಾರ್ಮೇಟಿವ್ ಇದ್ರೆ ಮಾತ್ರ ಮಿಸ್ ಮಾಡಲ್ಲ, ಲೈಕ್ ಮಾಡಿ ಶೇರ್ ಮಾಡ್ಕೊಂಡು ಫೇಸ್ಬುಕ್ ಅಲ್ಲಿ ಯಾರಾದ್ರೂ ನೋಡ್ತಾರೆ ಮಿಸ್ ಮಾಡಲ್ಲ, ಫಾಲೋ ಮಾಡಿ ಅಂತ ಹೇಳ್ತಾ ವಿಡಿಯೋನ ಶುರು ಮಾಡೋಣ. ಮೊದಲನೇದಾಗಿ ಗಣ ಮೂವಿಯ ಆನ್ಲೈನ್ ಸ್ಟೋರಿ ರಿವ್ಯೂಗೆ ಬಂದ್ರೆ, ಗಣ ಒಬ್ಬ ಜರ್ನಲಿಸಂ ಇನ್ವೆಸ್ಟಿಗೇಟರ್ ಆಗಿ ವರ್ಕ್ ಮಾಡ್ತಾ ಇರ್ತಾನೆ. ಒಂದು ದಿನ ಗಣ ಜೋಡಿ ಕೊಲೆ ಬಗ್ಗೆ ಇನ್ವೆಸ್ಟಿಗೇಟ್ ಮಾಡುವಾಗ ತನ್ನ ಮನೆಯಲ್ಲಿ ಕಲೆಕ್ಷನ್ ಇಲ್ಲದೆ ಇರುವಂತ ಲ್ಯಾಂಡ್ ಲೈನ್ ಗೆ ಅಪರಿಚಿತ ಕಾಲ್ ಬರುತ್ತೆ. ಅದು ಸಾಮಾನ್ಯ ಕಾಲ್ ಆಗಿರಲ್ಲ, ಹೊರತಾಗಿ 29 ವರ್ಷದ ಹಿಂದೆ, ಅಂದ್ರೆ ಪಾಸ್ಟ್ ಅಲ್ಲಿ ಇರೋರು ಫ್ಯೂಚರ್ ನಲ್ಲಿ ಇರೋ ಜೊತೆ ಕಾನ್ವರ್ಸೇಷನ್ ಆಗುತ್ತೆ. ಅಂದ್ರೆ ಇಲ್ಲಿ ಟೈಮ್ ಲೂಪ್ ಕಾನ್ವರ್ಸೇಷನ್ ಬಿಲ್ಡ್ ಆಗುತ್ತೆ. ಬಟ್ ಹೌ ಇಟ್ಸ್ ಪಾಸಿಬಲ್, ಇವನಿಗೆ ಯಾಕೆ ಕಾಲ್ ಬಂತು, ಅಂಡ್ ಮುಂದೆ ಈ ಮ್ಯಾಟ್ರು ಗಣನ ಪರ್ಸನಲ್ ಲೈಫ್ ಕೂಡ ಕನೆಕ್ಟ್ ಆಗುತ್ತೆ, ಅಂಡ್ ಗಣ ಇನ್ವೆಸ್ಟಿಗೇಟ್ ಮಾಡ್ತಿರುವಂತಹ ಜೋಡಿ ಕೊಲೆಗೂ ಕೂಡ. ಇದೆಲ್ಲ ಸ್ವಲ್ಪ ಕನ್ಫ್ಯೂಸ್ ಅನ್ಸುತ್ತೆ, ಆದ್ರೆ ಯಾವಾಗ ನೀವು ಈ ಒಂದು ಸಿನಿಮಾನ ನೋಡ್ತಿರೋ ಆಗ ನಿಮ್ಗೆ ರಿಲ್ಯಾಕ್ಸ್ ಆಗುತ್ತೆ. ನೆಕ್ಸ್ಟ್ ಅಲ್ಲಿ ಇದೆ, ಹೋಗಿ ಚೆಕ್ಔಟ್ ಮಾಡಬಹುದು. ಇನ್ನ ಈ ಒಂದು ಮೂವಿಯ ಗಣ ಟೀಮ್ ಕಡೆಗೆ ಬಂದ್ರೆ, ಗಣ ಮೂವಿನ ಡೈರೆಕ್ಟರ್ ಆಗಿ ಹಾಗೆ ರೈಟರ್ ಆಗಿ ವರ್ಕ್ ಮಾಡಿರುವಂತದ್ದು ಹರಿಪ್ರಸಾದ್ ಚಕ್ಕ ಅಂತ. ಈ ಒಂದು ಸಿನಿಮಾ 2021ರಲ್ಲಿ ಬಂದಂತ ಪ್ಲೇ ಬ್ಯಾಕ್ ಎಂಬಂತ ತೆಲುಗು ಸಿನಿಮಾದ ರೀಮೇಕ್ ಇದಾಗಿರುತ್ತೆ. ಇನ್ನ ಈ ಒಂದು ಮೂವಿಯ ಜಾನರ್ ಆಕ್ಷನ್ ಸೈಫೈ ಥ್ರಿಲ್ಲರ್ ಜಾನರ್ ಆಗಿರುತ್ತೆ. ಈ ಒಂದು ಮೂವಿಲಿ ಆಕ್ಷನ್ ಸೀಕ್ವೆನ್ಸ್ ಗಳು ಅತಿ ಕಡಿಮೆ ಇರುವಂತದ್ದು, ಅದನ್ನ ಎಲ್ಲೆಲ್ಲಿ ಬಳಸ್ಕೋಬೇಕು ಅಲ್ಲಲ್ಲಿ ತಕ್ಕಂಗೆ ಬಳಸ್ಕೊಂಡಿದ್ದಾರೆ, ಎಲ್ಲೂ ಕೂಡ ಓವರ್ ಅಂತ ಅನ್ಸೋದಿಲ್ಲ. ಇನ್ನ ಈ ಒಂದು ಗಣ ಮೂವಿಯಲ್ಲಿ ಇಬ್ರು ಆಕ್ಟರ್ಸ್ ಗಳು ಮೇನ್ ಕ್ಯಾರೆಕ್ಟರ್ಸ್ ಗಳಲ್ಲಿ ಪ್ಲೇ ಮಾಡ್ತಾ ಇದ್ದಾರೆ. ಪ್ರಜ್ವಲ್ ದೇವರಾಜ್ ಅವರು ಗಣ ಅನ್ನುವಂತ ಕ್ಯಾರೆಕ್ಟರ್ ನ ಪ್ಲೇ ಮಾಡ್ತಾ ಇದ್ದಾರೆ, ವೇದಿಕಾ ಕುಮಾರ್ ಅನ್ನೋರು ಸುಜಾತ ಅನ್ನುವಂತ ಕ್ಯಾರೆಕ್ಟರ್ ನ ಪ್ಲೇ ಮಾಡ್ತಾ ಇದ್ದಾರೆ. ಈ ಒಂದು ಕ್ಯಾರೆಕ್ಟರ್ ರಿಲೇಶನ್ಶಿಪ್ಸ್ ಗಳನ್ನ ನಾನು ಈ ಒಂದು ವಿಡಿಯೋದಲ್ಲಿ ಹೇಳೋದಕ್ಕಾಗಲ್ಲ, ಡಿಫರ್ಟ್ಲಿ ನೀವು ಆ ಒಂದು ಮೂವಿನ ನೋಡಿದ್ರೆ ಗೊತ್ತಾಗುತ್ತೆ. ಗಣ ಮೂವಿಲಿ ಸಿನಿಮಾಟೋಗ್ರಫರ್ ಆಗಿ ವರ್ಕ್ ಮಾಡಿರುವಂತದ್ದು ಜೈ ಆನಂದ್ ಅವರು, ಎಡಿಟರ್ ಆಗಿ ಹರೀಶ್ ಕೊಮ್ಮೆ, ಜೆ ಅನೂಪ್ ಸಿಲಿನ್ ಅನ್ನೋರು ಮ್ಯೂಸಿಷಿಯನ್ ಆಗಿ ವರ್ಕ್ ಮಾಡಿದ್ದಾರೆ. ಈ ಒಂದು ಮೂವಿಲಿ ಮ್ಯೂಸಿಕ್ ವಿಚಾರಕ್ಕೆ ಬಂದ್ರೆ, ಹೌದು ಸಾಂಗ್ಸ್ ಗಳು ಕಡಿಮೆ ಇದನ್ನು ಕೂಡ ಎಲ್ಲ ಒಂದ್ ಕಡೆ ಲಿರಿಕ್ಸ್ ಗಳು ಆಕರ್ಷಣೆ ಮಾಡಿಲ್ಲ ಅಂತ ಅನ್ಸುತ್ತೆ. ಪ್ರಾಬಬ್ಲಿ ಒಂದು ಗಣ ಮೂವಿಲಿ ಒಂದು ಸಾಂಗ್ ಇಟ್ಟಾಗಿದ್ರು ಕೂಡ ಈ ಒಂದು ಮೂವಿ ಇಟ್ಟಾಗಿರೋದು ಅಂತ ಹೇಳಿದ್ರೆ ತಪ್ಪಾಗಲ್ಲ. ಗಣ ಸಿನಿಮಾಗೆ ಪ್ರತು ಅವರು ಪ್ರೊಡ್ಯೂಸ್ ಮಾಡಿದ್ದಾರೆ. ಚೆರಿ ಕ್ರಿಯೇಷನ್ಸ್ ಪ್ರೊಡಕ್ಷನ್ ಕಂಪನಿ ಅಡಿಯಲ್ಲಿ ಒಂದು ಸಿನಿಮಾ ಮೂಡಿ ಬಂದಿರುವಂತದ್ದು. ಗಣ ಮೂವಿ ಇದೇ ವರ್ಷ ಜನವರಿ 31, 2025ರಲ್ಲಿ ರಿಲೀಸ್ ಆಗಿದ್ದು. ಈ ಒಂದು ಮೂವಿ ಟೋಟಲ್ ಆಗಿ 141 ನಿಮಿಷಗಳು ಇರುವಂತದ್ದು, ಅಂದ್ರೆ 2 ಅವರ್ 21 ನಿಮಿಷದಷ್ಟು. ಸಪೋರ್ಟಿಂಗ್ ರೋಲ್ಸ್ ಗಳಲ್ಲಿ ಯಶಾ ಶಿವಕುಮಾರ್ ಅನ್ನೋರು ಗಣಗೆ ಪೇರ್ ಆಗಿದ್ದಾರೆ, ಅಂದ್ರೆ ಪ್ರಜ್ವಲ್ ದೇವರಾಜ್ ಅವ್ರಿಗೆ ಪೇರ್ ಆಗಿ ಆಕ್ಟ್ ಮಾಡಿದ್ದಾರೆ. ಈ ಒಂದು ಮೂವಿಲಿ ಕೃಷಿ ತಪ್ಪಣ್ಣನು ಕೂಡ ಇರುವಂತದ್ದು ಸುಜಾತ ಅವರ ಫ್ರೆಂಡ್ ಆಗಿ, ಶಿವರಾಜ್ ಕೆ ಆರ್ ಪೇಟೆ ಗಣನ ಫ್ರೆಂಡ್ ಆಗಿ, ಅಂದ್ರೆ ಪ್ರಜ್ವಲ್ ದೇವರಾಜ್ ನ ಫ್ರೆಂಡ್ ಆಗಿ, ಸಂಪತ್ ರಾಜ್ ಹಾಗೆ ರವಿ ಕಳೆನ್ ಅವರು ವಿಲನ್ ಆಗಿ ಆಕ್ಟ್ ಮಾಡಿರುವಂತದ್ದು, ಒಂದು ಮೇನ್ ರೋಲ್ ಕ್ಯಾರೆಕ್ಟರ್ ಅಂತ ಹೇಳಿದ್ರೆ ತಪ್ಪಾಗಲ್ಲ. ನನ್ನ ಪ್ರಕಾರ ಈ ಒಂದು ಮೂವಿನ ನೋಡ್ಬೋದಾ ಅಂತ ಕೇಳಿದ್ರೆ 100% ಎಲ್ರು ಕೂಡ ನೋಡ್ಬೋದು. ಪ್ರತಿಯೊಬ್ರು ಕೂಡ ಈ ಒಂದು ಮೂವಿ ತುಂಬಾನೇ ಇಷ್ಟ ಆಗುತ್ತೆ ಅಂತ ಹೇಳಿದ್ರೆ ತಪ್ಪಾಗಲ್ಲ. ಮೊದಲನೇದಾಗಿ ಈ ಒಂದು ಮೂವಿ ಅಂದ್ರೆ ಗಣ ಮೂವಿ ಸೈಫೈ ಜನರ್ ನ ಅಡಿಯಲ್ಲಿ ಬಂದಿರುವಂತದ್ದು. ಪ್ರತಿಯೊಬ್ಬರಿಗೂ ಕೂಡ, ಪ್ರತಿಯೊಬ್ಬ ಆಡಿಯನ್ಸ್ಗೂ ಕೂಡ ಈ ಒಂದು ಜನರ್ ತುಂಬಾನೇ ಇಷ್ಟ ಆಗುತ್ತೆ. ಅದರಲ್ಲೂ ನನಗೆ ಪರ್ಸನಲಿ ಈ ಒಂದು ಜನರ್ ತುಂಬಾ ಇಷ್ಟ ಆಗುತ್ತೆ. ಪರ್ಟಿಕ್ಯುಲರ್ಲಿ ಈ ಒಂದು ಮೂವಿಲಿ ಟೈಮ್ ಲೂಪ್ ನಲ್ಲಿ ನಡೆಯುವಂತ ಕಾನ್ವರ್ಸೇಷನ್ ಗಳು ತುಂಬಾನೇ ಪ್ರಾಮುಖ್ಯತೆ ಹೊಂದಿರುತ್ತೆ. ನೋಡುಗರಿಗೆ ತುಂಬಾ ಥ್ರಿಲ್ ಅನ್ಸುತ್ತೆ, ಸಸ್ಪೆನ್ಸ್ ಅನ್ಸುತ್ತೆ, ಮತ್ತೆ ತುಂಬಾನೇ ಇಷ್ಟ ಆಗುತ್ತೆ. ನೆಗೆಟಿವ್ ಪಾಯಿಂಟ್ಸ್ ಗಳಂದ್ರೆ ಏನು ಇಲ್ಲ, ಹಾಡಲ್ಲಿ ಸ್ವಲ್ಪ ಅಪ್ಡೇಟ್ ಮಾಡ್ಬೇಕಿತ್ತು. ಇಲ್ಲಿ ಪ್ರಜ್ವಲ್ ದೇವರಾಜ್ ಅವರು ಗಣ ಕ್ಯಾರೆಕ್ಟರ್ ನ ತುಂಬಾ ಚೆನ್ನಾಗಿ ಪ್ಲೇ ಮಾಡಿದ್ದಾರೆ. ಪ್ರತಿಯೊಬ್ಬ ಆರ್ಟಿಸ್ಟ್ ಗಳು ಕೂಡ ತುಂಬಾ ಚೆನ್ನಾಗಿ ಅವರವರ ಕ್ಯಾರೆಕ್ಟರ್ ನ ಪ್ಲೇ ಮಾಡ್ಕೊಂಡು ಬಂದಿದ್ದಾರೆ. ಇದರಲ್ಲಿ ಪ್ರಮುಖವಾಗಿ 1993 ತೋರಿಸಿರುವಂತಹ ಸುಜಾತ ಕ್ಯಾರೆಕ್ಟರ್ ನ ತುಂಬಾ ಚೆನ್ನಾಗಿ ಪೋರ್ಟ್ರೇ ಮಾಡಿ ತೋರಿಸಿದ್ದಾರೆ. ನನಗೆ ಪರ್ಸನಲಿ ಈ ಒಂದು ಮೂವಿ ತುಂಬಾನೇ ಇಷ್ಟ ಆಯ್ತು. ನೀವು ಕೂಡ ಈ ಒಂದು ಮೂವಿನ ಹೋಗಿ ಚೆಕ್ಔಟ್ ಮಾಡಬಹುದು, ನೆಕ್ಸ್ಟ್ ಅಲ್ಲಿ ಇದೆ. ನಾನು ಈ ಒಂದು ಮೂವಿಗೆ ರೇಟಿಂಗ್ ಕೊಡ್ಬೇಕು ಅಂದ್ರೆ 10 ಔಟ್ ಆಫ್ 9 ಕೊಡ್ತೀನಿ. ನೀವೇನಾದ್ರೂ ಗಣ ಮೂವಿನ ನೋಡಿದ್ರೆ ಔಟ್ ಆಫ್ 10 ರೇಟಿಂಗ್ಸ್ ಅಲ್ಲಿ ಎಷ್ಟು ರೇಟಿಂಗ್ ನೀವು ಕೊಡ್ತೀರಾ ಅಂತ ಈ ಕೂಡಲೇ ಕಮೆಂಟ್ ಬಾಕ್ಸ್ ಅಲ್ಲಿ ಕಮೆಂಟ್ ಮಾಡಿ. ವಿಡಿಯೋ ಏನಾದ್ರೂ ಇನ್ಫಾರ್ಮೇಟಿವ್ ಇದ್ರೆ ಮಾತ್ರ ಮಿಸ್ ಮಾಡದೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ ಅಂತ ಹೇಳ್ತಾ ಸಿಗೋಣ ಮುಂದಿನ ವಿಡಿಯೋದಲ್ಲಿ. ಬಾಯ್.